ಮಣ್ಣಿಗೆ ಮದುವೆಗೆ ಹೋದಲೆಲ್ಲ ಅಮರ ಖಂಡ್ರೆ ನನ್ನನ್ನು ಜೈಲಿಗೆ ಹಾಕುವುದಾಗಿ ಹೆದರಿಸ್ತಾ ಇದ್ದಾರೆ. ಡಿಕೆ ಸಿದ್ದರಾಮ ಆರೋಪ, ನಾನು ಮದುವೆಗೆ ಹೋಗ್ಲಿ ಮಣ್ಣಿಗೆ ಹೋಗ್ಲಿ ಎಲ್ಲ ಕಡೆ ಅವನನ್ನು ಜೈಲಿಗೆ ಹಾಕಿಸ್ತೇವೆ ಅಂತ ಹೇಳ್ತಿದ್ದಾರೆ. ಹಾಗೆ ಹೇಳುವವರು ಸಾಚ ಇರಬೇಕಲ್ವಾ? BSSK ಮೇಲೆ ಖಂಡ್ರೆ ಪರಿವಾರ ಮೇಲೆ ಬಂದಿದೆ ಎಂಬುದನ್ನು ಅವರು ಮರೆಯಬಾರದು ಅಂತ NSSK ಅಧ್ಯಕ್ಷ DK ಸಿದ್ದರಾಮ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, NSSK ಸದ್ಯ ಜಿಲ್ಲೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. ಉತ್ತಮ ಕಾರ್ಮಿಕರಿದ್ದಾರೆ. ಸಾಲದ ಹೊರೆ ಬಿಟ್ಟರೆ ಬೇರೇನೂ ಸಮಸ್ಯೆ ಇಲ್ಲ. ಆದರೆ ರಾಜಕೀಯ ಕಾರಣಕ್ಕಾಗಿ ಸಂಸ್ಥೆ ಹಾಳುಗೆಡವಲು ಪ್ರಯತ್ನಿಸ್ತಾ ಇದ್ದಾರೆ ಅಂತ ಆರೋಪ ಮಾಡಿದರು. DCC ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಅವರನ್ನು ಸಚಿವರು ನಿಯಂತ್ರಿಸಬೇಕು, ಇಲ್ಲವಾದರೆ ಅವರಿಗೆ ಕೆಟ್ಟ ಹೆಸರು ಬರುತ್ತೆ, ಅವರ ರಾಜಕೀಯಕ್ಕೂ ಕುತ್ತು ಬರುತ್ತೆ ಅಂತ ಎಚ್ಚರಿಕೆ ನೀಡಿದರು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ನಿರ್ದೇಶಕರಾದ ಉಮಾಕಾಂತ್ ನಾಗಮಾರಪಳ್ಳಿ ಮಾತನಾಡಿ, ರಾಜಕೀಯ ನಿಂತ ನೀರಲ್ಲ, ಚುನಾವಣೆ ಸಮೀಪಿಸಿದಾಗ ಅದರ ಬಗ್ಗೆ ಸೂಕ್ತ ನಿರ್ಧಾರಕ್ಕೆ ಬರುವೆ ಅಂತ ಹೇಳಿದರು. DCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಅಮರ್ ಖಂಡ್ರೆ ಅವರು ಸೆಕೆಂಡ್ ಸಾಟರ್ಡೆ ಇದ್ರೂ ಚಿಂತೆ ಇಲ್ಲ, ನಿನ್ನೆ ಸಂಡೇ ಇದ್ರೂ ಚಿಂತೆ ಇಲ್ಲ, ದಿನನಿತ್ಯ ಅಧಿಕಾರಿಗಳಿಂದ ನಮ್ಮ ಒತ್ತಡ ತಂದು ನಮಗೆ ಒಂದು ರೀತಿಯ ಮಾನಸಿಕ ಹಿಂಸೆ ಏನದಂತಂದ್ರೆ ಒಟ್ಟು ಆ ಸಂಸ್ಥೆ ಹಾಳು ಮಾಡತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೇನೆ. ಅವ್ರು ಹೇಳೋದೊಂದೇ, 78 ಕೋಟಿಯಲ್ಲಿ ಸಕ್ರೆ ಇಲ್ಲ, 78 ಕೋಟಿ ಸಕ್ರೆ ತಿಂದು ಹೋಗಿದ್ದಾರೆ. ನಾನು ನೇರವಾಗಿ ಹೇಳತ್ತೀನಿ, ತಮ್ಮು ಎಲ್ಲ ಬುದ್ಧಿವಂತರಿದ್ರಿ. ಮೈ ಶುಗರ್ ಕಾರ್ಖಾನೆಗೆ ವರ್ಷಕ್ಕೆ ಸರ್ಕಾರ 50 ಕೋಟಿ ಕೊಡುತ್ತೆ. ಸರ್ಕಾರದ ಅಧಿಕಾರಿಗಳಲ್ಲಿ MD ಇರ್ತಾರೆ, IAS ಲೆವೆಲ್ ಆಫೀಸರ್ಸ್. ನಮಗೂ ಸರ್ಕಾರದಿಂದ ಕೊಡೋದ್ರು ಮತ್ತೆ ಅಲ್ಲಿ ಸಕ್ಕರೆ ಮಾರಾಟ ಮಾಡೋ ಪ್ರಶ್ನೆ ಬರ್ತಿಲ್ಲ. ನಾವೇನ್ ಸಕ್ಕರೆ ಮಾರಾಟ ಮಾಡಿ ನಮ್ಮ ಆಡಳಿತ ಮಂಡಳಿಯವರು ಯಾರು ಮನೆಗೆ ಒಯ್ದಿಲ್ಲ ಅಥವಾ ಯಾರು ಬಿಲ್ಡಿಂಗ್ಗಳು ಕಟ್ಕೊಂಡಿಲ್ಲ. ರೈತರ ಪೇಮೆಂಟ್ ಮಾಡಬೇಕಾಗಿತ್ತು, ಅದನ್ನ DCC ಬ್ಯಾಂಕಿನವರಿಗೆ 10 ಪತ್ರಗಳು ಕೊಟ್ಟು ಅವ್ರ ಗಮನಕ್ಕೆ ತಂದೆ ನಾವೇನದ ಆ ಸಕ್ಕರೆಯನ್ನ ಮಾರಾಟ ಮಾಡಿ ಅವ್ರ ಬ್ಯಾಂಕ್ ಮೂಲಕವೇ, ಮತ್ತು ಬೇರೆ ಬ್ಯಾಂಕ್ನಲ್ಲ ಅವ್ರ ಬ್ಯಾಂಕ್ ಮೂಲಕವೇ ಆ ರೊಕ್ಕನ ರೈತರ ಖಾತೆಗೆ ಹಾಕ್ತಕ್ಕಂಥ ಕೆಲಸ ನಮ್ಮ ಆಡಳಿತ ಮಂಡಳಿ ಮಾಡಿದೆ. ಆದ್ರೂ ಇದರಲ್ಲೇ ಒಂದು ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂಥ ಕೆಲಸ ಅಮರ್ ಖಂಡ್ರೆ ಅವರು ಸ್ಟಾರ್ಟ್ ಮಾಡ್ಯಾರ. ಏನೋ ಹುಲಿ ಸಿಕ್ತು, ಇದ್ರ ಉಮಾಕಾಂತ್ ಅವ್ರಿಗೆ ಒಳಗೆ ಸಿಗಿಸ್ತೀನಿ, DK ಸಿದ್ದರಾಮ ಒಳಗೆ ಸಿಗಿಸ್ತೀನಿ. ಈ ವೈಯಕ್ತಿಕ ರಾಜಕೀಯ ಹಗೆತನ ಸಾಧಿಸೋ ಸಲುವಾಗಿ ಒಂದು ಸಂಸ್ಥೆ ಹಾಳು ಮಾಡ್ಲಕ್ಕೆ ಸನ್ಮಾನ್ಯ ಅಮರ್ ಖಂಡ್ರೆಜಿ ಅವರು ಹೊಂಟಾರ ಅಂತ ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸ್ಲಿಕ್ಕೆ ಹೇಳಕ್ಕೆ ಏನಾಗಿದೆ ಸ್ಪಷ್ಟಪಡಿಸ್ಬೇಕು. ನಾ ಇವಾಗ ಹೋಗಿ DCC ಬ್ಯಾಂಕಿನವ್ರಿಗೆ ಲೆಟರ್ ಕೊಟ್ಟು ಬಂದೀನಿ. 10:30 ನಮ್ದೆಲ್ಲಾ ನಿರ್ದೇಶಕರು ಒಂದು ಟೀಮ್ ಹೋಗಿ ಆ ಕಾಪಿನೂ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಈಗ ಜೆರಾಕ್ಸ್ ಮಾಡ್ಕೊಂಡು ತಂದಿದ್ದಾರೆ, ಅದು ಕಾಪಿನೂ ನಿಮ್ಗೆ ಕೊಡ್ತಾ ಇದ್ದೀನಿ. ನಾನು ಏನ್ ಕೊಟ್ಟಿದ್ದೀನಿ, 669 ಕೋಟಿ ರೂಪಾಯಿಗೆ 809 ಕೋಟಿ ರೂಪಾಯಿ ಅವ್ರಿಗೆ ಪ್ರಾಪರ್ಟಿನ ಮಾರ್ಟಿಗೇಜ್ ಮಾಡಿಕೊಟ್ಟಿದ್ದೀನಿ. 669 ಕೋಟಿಗೆ ಅವರು ನಾನು ಸರ್ಕಾರ ಮಾಜಿ ಅಧ್ಯಕ್ಷರು ಹೇಳ್ಬೇಕು 85% ಒಂದು ಪ್ರಾಪರ್ಟಿ ಲೋನ್ ಮಾಡಕ್ ಪ್ರಾವಿಷನ್ ಇದೆ. 809 ಕೋಟಿ ರೂಪಾಯಿ ಪ್ರಾಪರ್ಟಿ ನಿಮಗೆ ಕೊಟ್ಟು ನಾನು 669 ಕೋಟಿ, ಅದು ರೈತರ ಹಿತದಲ್ಲಿ ತಗೊಂಡಿದ್ದೆ, ವೈಯಕ್ತಿಕ ಲೋನ್ ಅಲ್ಲ. ಯಾರು ಇಲ್ಲಿ ಯಾರ ಡೈರೆಕ್ಟರ್ಗಳು ವೈಯಕ್ತಿಕ ಸಲಹೆ ಲೋನ್ ತಗೊಂಡಿದ್ದಲ್ಲ. ಅದು ತಗೊಂಡಾಗ ಅಷ್ಟು ವ್ಯಾಲಿಡ್ ಪಾಯಿಂಟ್ ಇದ್ಮೇಗೂ ಆ ಸಕ್ರೆ ಇಲ್ಲ, ನಾ ಕಿಲಿ ಹಾಕ್ತೀನಿ. ಈಗನೂ ಅಲ್ಲಿ ಹೋದಾಗ MD ಅವರಿಗೆ ಪತ್ರ ಕೊಟ್ಟಾಗ ನಮ್ಗೆ ಈ ರೀತಿ ಕಿರುಕುಳ ಕೊಡಬೇಡ್ರಿ, ರೈತರು ಪೇಮೆಂಟ್ ಕೊಟ್ಟಿಲ್ಲ ಅಂತ ನಾಳೆ ರೈತರು ದಂಗೆ ಹೇಳ್ತಾರ, ಸ್ಟ್ರೈಕ್ ಮಾಡ್ತಾರ, DC ಆಫೀಸು ಉಸ್ತುವಾರಿ ಮಂತ್ರಿಗಳು ಮನೆ ಮುಂದೆ, ನಮ್ಮ ಮನೆ ಮುಂದೆ ಅಂತಂದ್ರೆ ನನಗೇನ್ ಸಂಬಂಧ ಅಂತ, ನನಗೇನ್ ಸಂಬಂಧ, ನಾ ಕಿಲಿ ಹಾಕೋತಿ. ಅದಕ್ಕೆ ನಿನ್ನೆ ನಮ್ಮ ಆಡಳಿತ ಮಂಡಳಿ ಸಭೆಯನ್ನು ನಾವು ನಡೆಸಿ ನಮ್ಗೆ ರೈತರ ಹಿತ ಮುಖ್ಯ ಇದೆ. ನಮ್ಮನ್ನ ನಂಬಿ ಕಾರ್ಖಾನೆಗೆ ಕಬ್ಬು ಕೊಟ್ಟಿರ್ತಕ್ಕಂಥ ರೈತರು ಬೀದಿಗೆ ಬೀಳಬಾರ್ದು. 12 ತಿಂಗಳು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ಬೆಳೆ ಅವ್ರದ್ದು, ಅವ್ರಿಗೆ ಸಮಯಕ್ಕೆ ಪೇಮೆಂಟ್ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಇದೆ. ಆ ಕಾರಣಕ್ಕಾಗಿ ಅವ್ರು 59 ಕೋಟಿ ನಾವು ಪೇಮೆಂಟ್ ಕೊಟ್ಟ ಮೇಲೆ ಉಳಿದ ಹಣ DCC ಬ್ಯಾಂಕಿಗೆ ಕಟ್ಟಬೇಕು. ಅದ್ರ ಸಲಹೆಕ ರೈತರ ಹಿತ ಕಾಪಾಡೋ ಸಲಹೆಕ ಒಂದ್ ವೇಳೆ ಅಮರ್ ಖಂಡ್ರೆ ನಾವು ಜೈಲಿಗೆ ಹಾಕಿದ್ರು ನಾವು ಹೋಗ್ಲಾಕ್ ತಯಾರಿದ್ದೇವೆ ಅಂತ ಹೇಳೋ ಸಲಹೆ ನಾವೇನೋ ಇವತ್ತಿನ ಪತ್ರಿಕೆ ನಿಮ್ಮ ಮನೆ ಕರೆದಿದ್ದೇವೆ. ನೋಡೋಣ, ಕಾನೂನಿದೆ, ಯಾವ ಕಾನೂನಲ್ಲೂ ಇಲ್ಲ. ನಾವೇನು ಯಾವುದೇ ಅವ್ಯವಹಾರ ಮಾಡಿಲ್ಲ ಅಥವಾ ಅಲ್ಲಿ ಏನಾರ ಬಾಕಿ ಇಟ್ಟು ನಾವು ಬಿಡ್ತಾ ಇಲ್ಲ. ಕೇವಲ ರಾಜಕೀಯ ದುರುದ್ದೇಶಕ್ಕಾಗಿ ಮಹಾತ್ಮ ಗಾಂಧಿ ಮ್ಯಾಗೂ ಸಾಲ ಇದೆ 550 ಕೋಟಿ ರೂಪಾಯಿ, ಅಲ್ಲಿ ವಸೂಲಿ ಮಾಡಕ್ ಯಾರು ಹೋಗಲ್ಲ. ನಮ್ಮಲ್ಲಿ ನಿನ್ ಸಂಡೇ ಇದ್ರು ಬರ್ತಾರ, ಮನೆ ದಿನ ಸೆಕೆಂಡ್ ಸಾಟರ್ಡೆ ಇದ್ರು ಬರ್ತಾರ. ಅಂದ್ರೆ ಇವ್ರ ಉದ್ದೇಶ ಗೊತ್ತಾಗಲ್ವಾ?
ನಿಮ್ಮ ಅತ್ಯುತ್ತಮ ಜೀವನಕ್ಕಾಗಿ ಲೈಫ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅನ್ನ ಪಾಲಿಸಿ. ಈ ಪಾಲಿಸಿಯಲ್ಲಿ ಸುವರ್ಣ ಅವಕಾಶ 1 ತಿಂಗಳು ರಿಯಾಯಿತಿ ದರದಲ್ಲಿ ಏಜೆಂಟ್ ಮುಖಾಂತರ ಹಳೆ ಪಾಲಿಸಿಗಳ ಮೇಲೆ ಲೋನ್ ಸಹ ಮಾಡಿಕೊಡಲಾಗುತ್ತೆ. ಈ ಸುವರ್ಣ ಅವಕಾಶವನ್ನು ಉಪಯೋಗಿಸಿಕೊಳ್ಳಿ. ಸಂಪರ್ಕಿಸಿ ವಿಜಯ್ ಕುಮಾರ್ ಎನ್ 9740802548. ಡಿಸಿಸಿ ಬ್ಯಾಂಕ್ ಪರಿಸ್ಥಿತಿ ಸದ್ಯ ಸರಿಯಿಲ್ಲ. ರೈತರಿಗೆ ಸಾಲ ಕೊಡ್ತಿಲ್ಲ. ಚಿನ್ನಾಭರಣಗಳ ಮೇಲಿನ ಸಾಲ ಕೊಡುವ ವ್ಯವಸ್ಥೆ ಸರಿಯಿಲ್ಲ. ಹಿರಿಯರು ಕಟ್ಟಿದ ಸಂಸ್ಥೆ ಹಾಳಾಗ್ತಾ ಇದೆ. ನಾನು ಸೇರಿದಂತೆ ನಮ್ಮ ಫೈನಾಲ್ ಅವರು ಸಂಪೂರ್ಣ ಬೆಂಬಲ ಕೊಡ್ತಿದ್ರು. ಬ್ಯಾಂಕಿನ ಹಿತಕ್ಕಾಗಿ ಯಾವುದೇ ಸೂಕ್ತ ನಿರ್ಧಾರ ಕೈಗೊಳ್ತಾ ಇಲ್ಲ ಅಂತ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಉಮಾಕಾಂತ್ ನಾಗಮಾರಪಹಳ್ಳಿ ಆರೋಪಿಸಿದರು. ನಾನು ಬ್ಯಾಂಕಿನ ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾಗ ಬ್ಯಾಂಕ್ ನಿರಂತರವಾಗಿ ಆದಾಯದ ಹಾದಿಯಲ್ಲಿತ್ತು. ಈಗ ಅದಿಲ್ಲ. ಬ್ಯಾಂಕ್ ಮೇಲೆ 118 ಕೋಟಿ ಸಾಲ ಹಾಕಿದೆ. ರಾಜಕೀಯ ದುರುದ್ದೇಶದಿಂದ ನನ್ನ ಹೆಸರಿಗೆ ಕಪ್ಪು ಚುಕ್ಕೆ ತರಲು ಯತ್ನಿಸಲಾಗ್ತಾ ಇದೆ. ಉಸ್ತುವಾರಿ ಸಚಿವರು ಸಹಕಾರಿ ಕ್ಷೇತ್ರದಲ್ಲಿ ಪ್ರವೇಶಿಸಿ ರಾಜಕೀಯ ಬೆರೆಸಬಾರದು. ಇತ್ತೀಚೆಗೆ ನಡೆದ ಚುನಾವಣೆ ಸಂದರ್ಭದಲ್ಲಿ ಕ್ಷುಲ್ಲಕ ಕಾರಣಕ್ಕಾಗಿ ನನ್ನ ಮೇಲೆ ಎಫ್ಐಆರ್ ದಾಖಲಿಸಿದರು ಅಂತ ಆರೋಪಿಸಿದರು. ಇದೇ ಸಂದರ್ಭದಲ್ಲಿ ಎನ್ಎಸ್ಎಸ್ಕೆ ಉಪಾಧ್ಯಕ್ಷ ಬಾಲಾಜಿ ಚಂದ್ರಶೇಖರ್, ನಿರ್ದೇಶಕರಾದ ರಾಜ್ಕುಮಾರ್ ಕಣಜಿ, ಸಂಗಮೇಶ್ ಪಾಟೀಲ್, ಸೀತಾರಾಮ್, ನಾಗಶೆಟ್ಟಿ, ಸಿದ್ದರಾಮಪ್ಪ, ವೀರಶೆಟ್ಟಿ ಪಟ್ನೆ, ಜೂರಪ್ಪ, ಮಮದಾಪುರೆ, ಶೋಭಾವತಿ, ಶರಣಪ್ಪ, ಶಶಿ ಪಾಟೀಲ್ ಇತರರು ಹಾಜರಿದ್ದರು. ಇದ್ರ ಬಗ್ಗೆ ದಯವಿಟ್ಟು ನಾನು ಕಳಕಳಿಯಿಂದ ವಿನಂತಿ ಮಾಡತ್ತೀನಿ. ದಯವಿಟ್ಟು ಅಮರ್ ಖಂಡ್ರೆ ಅವ್ರಿಗೆ ಕಂಟ್ರೋಲ್ ಮಾಡ್ರಿ. ಇಲ್ಲ ನಿಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂತು ಬರ್ತದ, ನಿಮಗೂ ಕೆಟ್ಟ ಹೆಸರು ಬರ್ತದ. ಇದೇನು ಅಮರ್ ಖಂಡ್ರೆ ದೇಶದ ರಾಜಕೀಯ ಮಾಡತ್ತಾರ, ಇದನ್ನ ನಿಲ್ಲಿಸ್ಬೇಕು ಹೇಳ್ರಿ ಅಂತ ನಾನು ವಿನಂತಿ ಮಾಡ್ತೀನಿ. ಜನ ಎಲ್ಲ ಡೊಂಬರಾಟ ನೋಡ್ತಾ ಇದ್ದಾರೆ. ನಾವು ಅಷ್ಟು ಈಜಿ ತಿಳ್ಕೊಳ್ಬೇಡ. ಉಮಾಕಾಂತ್ ನಾಗಮಾರಪಳ್ಳಿ ಅವರಿದ್ದಾಗ ಡಿಸಿಸಿ ಬ್ಯಾಂಕ್ ಲಾಭದಲ್ಲಿತ್ತು. ಗುರುಪಾದಪ್ಪ ನಾಗಮಾರಪಳ್ಳಿಜಿ ಅವರಿದ್ದಾಗ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಮೇಲೆ ಪ್ರಶಸ್ತಿ ತಗೊಂಡಿದ್ದೆವು. ಈಗ ಯಾಕೆ 189 ಕೋಟಿ ಲಾಸ್ ಆಯ್ತು? ಇವೇ ಶುಗರ್ ಫ್ಯಾಕ್ಟ್ರಿ ಲೋನ್ ಆಗ್ಬಿತ್ತು. ಯಾರು ನಂಬರ್ ಕಂಪ್ಲೇಂಟ್ ಕೊಟ್ರು? ಈ ಶುಗರ್ ಫ್ಯಾಕ್ಟ್ರಿಗಳು ಕೆಲಪ್ಪ. ಯಾರು RCS ಕಂಪ್ಲೇಂಟ್ ಕೊಟ್ರು? ಯಾರು ಜಿಲ್ಲಾ ಬೆಂಕಿ ಹಚ್ಚಿ ಪೂರ ಜಿಲ್ಲಾ ಅಭಿವೃದ್ಧಿ ಹಾಳು ಮಾಡಿದ್ರು? ಬರ್ಲಿ ಮುಂದಿನ ದಿನದಾಗ ಹೇಳ್ತೀನಿ ನಾನು. ಇದೇ ಅಮರ್ ಖಂಡ್ರೆನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಲಸಿದ. ನಮಗೆ ಇನ್ನ ಹಾಳು ಮಾಡೋದಿಲ್ಲ. ಉಮಾಕಾಂತ್ ನಾಗಮಾರಪಳ್ಳಿ ಅವ್ರು ಏನೇ ಯಾಕೆ ಸುಮ್ ಕೂತಾರ ನಾವೇ ಕೇಳ್ತೇವ್ರಿ ಬಾರ್ ಅವ್ರು ಯಾಕೆ ಸುಮ್ ಕೂತಾರ ನಾವೇ ಬಾರ್ ಅವರಿಗೆ ಉಲ್ಟಾ ಚುಡಿಸ್ತೇವೆ. ಅಣ್ಣ ನೀವೇ ಸುಮ್ ಕೂತೀರಿ ಅವ್ರ ಹತ್ರ ನಮ್ಮ ಅಪ್ಪರ್ ಕಟ್ಟಿ ಸಂಸ್ಥೆ BSSK DCC ಬ್ಯಾಂಕ್ ಉಳಿಸ್ಕೋಬೇಕೆಂಬ ಇಚ್ಛೆ ಇತ್ತು ಅಂದ್ರ ಸರ್ಕಾರದಿಂದ 1,000 ಕೋಟಿ ನೀವು ಗವರ್ಮೆಂಟ್ ಗ್ಯಾರಂಟಿ ತರ್ರಿ. ತಂದ್ರೆ ಆಟೋಮೆಟಿಕ್ಲಿ ಫ್ಯಾಕ್ಟ್ರಿಗಳು ಉಳಿತಾವ, ಬ್ಯಾಂಕ್ನು NPA ದಿಂದ ಹೊರಗೆ ಬರ್ತದ, ಈ ಜಿಲ್ಲೆ ಒಳ್ಳೇದಾಗ್ತದ. KKRDBಗೆ 5,000 ಕೋಟಿನಿ ಅಂತ ಹೇಳ್ತೀರಿ. ಯಾವ್ದೋ ಒಂದು ನೀರಾವರಿ ಯೋಜನೆಗೆ 1,000 ಕೋಟಿ ಕೊಟ್ಟಿನಿ ಅಂತ ಹೇಳ್ತೀರಿ. ಈ 4 ರೈತರಿಗೆ ಒಂದು ಏನು ಒಳ್ಳೇದಾಗ್ತಕ್ಕಂಥ ಸಂಸ್ಥೆಗಳಿವೆ 4. ನಾನು DCC ಬ್ಯಾಂಕ್ನಿಂದ ಎಲ್ಲರಿಗೂ ಒಳ್ಳೇದಾಗಿದೆ. ಇವತ್ತೇನಾಗ್ಲತ್ತದ ಅದನ್ನ ಇದ್ರ ಬಗ್ಗೆ ನಂಗೆ ಅಲ್ಲಿಲ್ಲ ನಾ ಮಾತಾಡೋದು. ಅದು ಇವತ್ತು ₹1 ಸಾಲ ಸಿಗ್ತಾ ಇಲ್ಲ ಅಂತ ನಿನ್ನೆ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ರೈತ ಸಂಘದ ನಾಯಕರುಗಳು ಕೊಟ್ಟಂತ ಹೇಳಿಕೆನ ನಾನು ಗಮನಿಸಿದ್ದೇನೆ. ₹1 ಸಾಲ ಸಿಗ್ತಾ ಇಲ್ಲ ಅಂತ. ಆ ಪರಿಸ್ಥಿತಿ ತಪ್ಪಿಸ್ರಿ. ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ತಾವೇ ಅಮರ್ ಖಂಡ್ರೆ ಅವರು DCC ಬ್ಯಾಂಕ್ ಅಧ್ಯಕ್ಷ ಆದಾಗ ಸನ್ಮಾನ್ಯ ಗುರುಪಾದಪ್ಪ ಸಾಹೇಬರು ಬರ್ತ್ಡೇ ದಿನ ಅಲ್ಲಿ DCC ಬ್ಯಾಂಕಿಗೆ ಹೋಗಿ ಹೇಳಿರಿ, ಭಾಷಣ ಮಾಡಿರಿ, 1,000 ಕೋಟಿ ಸರ್ಕಾರದಿಂದ ಕೊಡಿಸ್ತೀನಿ ಬ್ಯಾಂಕಿಗೆ ಅಂತ.